ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಸಿಂಹ ರಾಶಿಯವರ ಬರುವಂತ ದಿನಗಳಲ್ಲಿ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂದ್ರೆ ನೆಕ್ಸ್ಟ್ 15 ಡೇಸ್ 10 ಡೇಸ್ ವರೆಗೂ ಅವರ ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಅವರು ತಮ್ಮ ಲೈಫ್ ಅಲ್ಲಿ ಏನು ಅಬಂಡೆನ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ, ರಿಲೇಶನ್ಶಿಪ್ ವೈಸ್ ಏನ್ ನಡೀತಾ ಇದೆ ಎಲ್ಲಾನು ಕೂಡ ಒಂದ್ಸಾರಿ ನೋಡ್ಕೊಂಡು ಬರೋಣ. ಇದುವರೆಗೂ ರೀಡಿಂಗ್ ಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮುಖಾಂತರ ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವರು ಕೂಡ ನೋಡ್ಬೋದು. ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನ ಕೇಳ್ತಾ ಇದ್ದೀರಾ, ಹಾಗಾಗಿ ನಾನು ನಿಮ್ಗೆ ನನ್ನ ಮೊಬೈಲ್ ನಂಬರ್ ಅನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಒಂದ್ಸಾರಿ ಚೆಕ್ಔಟ್ ಮಾಡಿ ಜೆನ್ಯೂನ್ ಆಗಿ ನಿಮ್ದು ಏನೇ ಕ್ವಶನ್ಸ್ ಇರ್ಬೋದು, ಏನೇ ಪ್ರಾಬ್ಲಮ್ಸ್ ಇರ್ಬೋದು, ಲೈಕ್ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ನಡೀತಾ ಇದೆ, ಕಪಲ್ ವೈಸ್ ಪ್ರಾಬ್ಲಮ್ ನಡೀತಾ ಇದೆ, ಮ್ಯಾರಿಡ್ ಲೈಫ್ ಇಶ್ಯೂಸ್ ನಡೀತಾ ಇದಾವೆ ಅಂತಂದ್ರೆ, ಮತ್ತೆ ನಿಮ್ಗೆ ಏನಾದ್ರೂ ಕರಿಯರ್ ಅಥವಾ ಜಾಬ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ಸ್ ಇದೆ, ಹೆಲ್ತ್ ವೈಸ್ ಏನಾದ್ರೂ ಇದೆ ಅಂತಂದ್ರೂ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಕಾರ್ಡ್ಸ್ ಅಲ್ಲಿ ಏನ್ ಬರುತ್ತೆ ಅಕ್ಯುರೇಟ್ ಆಗಿ ನಿಮ್ಗೆ ಕೊಡುವಂತದ್ದು ಪೂರ್ತಿ ಪ್ರಯತ್ನವನ್ನ ನಾನು ಮಾಡ್ತೀನಿ ವಿತ್ ರೆಮಿಡೀಸ್ ಜೊತೆಗೆ. ಹಾಗೆ ಜೆನ್ಯೂನ್ ಆಗಿರುತ್ತೆ, ಜೆನ್ಯೂನ್ ಆಗಿರುವಂತ ಕ್ವಶನ್ಸ್ ಅನ್ನ ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಮತ್ತೆ ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಯಾವುದಕ್ಕೂ ಒಂದ್ಸಾರಿ ಚೆಕ್ ಮಾಡಿ. ಹಾಗಿದ್ರೆ ನೋಡೋಣ ಬರುವಂತ ದಿನಗಳು ಸಿಂಹ ರಾಶಿ ಅವರಿಗೆ ಏನೆಲ್ಲ ಯೂನಿವರ್ಸ್ ಹೇಳಲಿಕ್ಕೆ ಹೋಗ್ತಾ ಇದೆ, ಏನು ಅವರು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನ ಒಂದ್ಸಾರಿ ನೋಡ್ಕೊಂಡು ಬರೋಣ. ಓಕೆ, ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡೋ ಹಾಗಿದ್ರೆ ಹೆಲ್ತ್ ಆಸ್ಪೆಕ್ಟ್ ಅಲ್ಲಿ ಸಮಥಿಂಗ್ ಏನೋ ಒಂದು ಚೇಂಜ್ ಆಗಿದೆ ನಿಮ್ಮ ಹೆಲ್ತ್ ವೈಸ್, ಏನೋ ಹೀಲ್ ಆಗ್ತಾ ಇದ್ದೀರಾ, ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿತ್ತು ಇದಕ್ಕಿಂತ ಮುಂಚೆ ನಿಮ್ಗೆ, ಆ ಪ್ರಾಬ್ಲಮ್ ಇಂದ ಇವಾಗ ಹೊರಗಡೆ ಬರ್ತಾ ಇದ್ದೀರಾ, ಹೀಲ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಏನೋ ಮೇಜರ್ ಇಶ್ಯೂ ನಿಮ್ಮ ಲೈಫ್ ಅಲ್ಲಿ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದ್ರೆ ನಡೆದಿರಬಹುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಬಟ್ ಇವಾಗ ನೀವು ಸ್ಲೋಲಿ ಏನ್ ಮಾಡ್ತಾ ಇದ್ದೀರಾ, ಅದರಿಂದ ರೀಕವರ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಅದು ನಿಮ್ಗೆ ನೋಡಿ ಚೆಕ್ ಮಾಡಿ, ಯಾಕಂತಂದ್ರೆ ಸ್ವಲ್ಪ ತುಂಬಾ ಕೇರ್ಲೆಸ್ ಆಗಿದ್ರಿ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ತುಂಬಾ ಕೇರ್ಲೆಸ್ ಆಗಿ ನೀವು ನಿಮ್ಮ ಹೆಲ್ತ್ ಅನ್ನ ನೋಡ್ಕೊಂಡಿದ್ದೀರಾ, ಹೆಲ್ತ್ ಕಡೆ ನೀವು ಗಮನ ಕೊಟ್ಟಿಲ್ಲ, ಮತ್ತೆ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡಬೇಕು. ಸಮಥಿಂಗ್ ನೀವು ಅದನ್ನ ಮೇಂಟೈನ್ ಮಾಡ್ತಾ ಇಲ್ಲ, ಮ್ಯಾನೇಜ್ ಮಾಡ್ತಾ ಇಲ್ಲ, ಒಳ್ಳೆ ಡಯಟ್ ಅನ್ನ ಮೇಂಟೈನ್ ಮಾಡಬೇಕು, ಅದನ್ನ ಮಾಡ್ತಾ ಇಲ್ಲ, ಹಾಗಾಗಿ ನಿಮ್ಗೆ ಇಶ್ಯೂಸ್ ಆಗ್ತಾ ಇದೆ. ಬಟ್ ರಿಸಾಲ್ವ್ ಕೂಡ ಆಗುತ್ತೆ, ಇದನ್ನ ನೀವು ಮ್ಯಾನೇಜ್ ಮಾಡ್ಬೇಕಾಗತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದೆ, ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡಿ ಹೆಲ್ತ್ ಆಸ್ಪೆಕ್ಟ್ ಇಂದ. ಓಕೆ, ಸ್ವಲ್ಪ ನೀವು ಗಮನ ಕೊಡಬೇಕು. ಮುಂದೆ ನೋಡಿ ಹೆಲ್ತ್ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ತುಂಬಾ ಕೇರ್ಫುಲ್ ಆಗಿರಿ. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅದನ್ನ ನೀವು ಮ್ಯಾನೇಜ್ ಮಾಡಿ ಅಂತ ಹೇಳುವಂತದ್ದು. ಹಾಗಿದ್ರೆ ಮುಂದೆ ದಿನ ಏನಾಗ್ಬಹುದು, ಮುಂದೆ ದಿನಗಳಲ್ಲಿ ನಿಮ್ಗೆ ಪ್ರಾಬ್ಲಮ್ ಏನಾಗ್ಬಹುದು ಅಂತಂದ್ರೆ ಸ್ವಲ್ಪ BP ರೈಸ್ ಆಗುವಂತದ್ದು, ನಿಮ್ಗೆ ಸಿಟ್ಟು ಜಾಸ್ತಿ ಬರುವಂತದ್ದು ಪ್ರಾಬ್ಲಮ್ ಆಗ್ಬಹುದು, ಸ್ವಲ್ಪ ಸ್ಟ್ರಗ್ಲಿಂಗ್ ಇರುತ್ತೆ. ಓಕೆ, ಹೆಲ್ತ್ ಆಸ್ಪೆಕ್ಟ್ ಇಂದ ಸ್ವಲ್ಪ ಸ್ಟ್ರಗ್ಲಿಂಗ್ ಇರುತ್ತೆ, ಸ್ವಲ್ಪ ಟಫ್ ಇದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಇವಾಗಿರ್ತಾ ಅದನ್ನ ಸುಧಾರಿಸ್ಕೋಬೇಕು ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಮತ್ತೆ ಏನೋ ಇರ್ಬೋದು, ನಿಮ್ಮ ಡಿಸೈರ್ಸ್ ಏನಿರುತ್ತೆ, ಇದನ್ ತಿನ್ಬೇಕು ಅದನ್ ತಿನ್ಬೇಕು ಅನ್ನುವಂಥದ್ದು ಸ್ವಲ್ಪ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿನೇ ಇದೆ ಪ್ರಾಬ್ಲಮ್ ಇದೆ, ಅದನ್ನ ಮ್ಯಾನೇಜ್ ಮಾಡ್ಬೇಕು ಅಂತ ಬರ್ತಾ ಇದೆ. ಹಾಗಿದ್ದಾಗ ಮತ್ತೆ ನೀವು ಆ ರೂಟೀನ್ ಏನಿದೆ ಅದನ್ನ ಫಾಲೋ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಇದನ್ನೆಲ್ಲ ನೀವು ಮಾಡಿದ್ರೆ ಖಂಡಿತವಾಗೂ ನೀವೇನು ಇಶ್ಯೂಸ್ ಇಂದ ಪ್ರಾಬ್ಲಮ್ ಇವಾಗ ಏನ್ ನಡೀತಾ ಇದೆ ಅದರಿಂದ ನೀವು ಖಂಡಿತ ಹೊರಗೆ ಬರ್ತೀರಾ ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಆಕ್ಷನ್ ತಗೊಳ್ಳುವಂತ ಟೈಮ್ ಬಂದಿದೆ, ಮುಂದೆ ದಿನಗಳಲ್ಲಿ ಸ್ವಲ್ಪ ಆಕ್ಷನ್ ನೀವು ತಗೊಳ್ತೀರಾ ಇದರ ರಿಲೇಟೆಡ್ ಅನ್ನುವಂಥದ್ದು. ಓಕೆ, ಬರುವಂತ ದಿನಗಳಲ್ಲಿ ನೀವು ತುಂಬಾ ಪೀಸ್ಫುಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡ್ತೀರಾ ಅಂತಾನು ನನ್ಗೆ ಕಾಣ್ತಾ ಇದೆ. ಸ್ವಲ್ಪ ರೆಸ್ಟ್ ಅವಶ್ಯಕತೆ ಇದೆ, ಅದನ್ನ ಕೂಡ ನೀವು ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳಿ. ಓಕೆ, ಸ್ಟ್ರೆಸ್ ಇಂದ ಅಥವಾ ರೆಸ್ಟ್ ಲೈಫ್ ಬೇಕು ಅಂತಂದ್ರೆ ನೀವು ಖಂಡಿತವಾಗೂ ಅದನ್ನ ತಗೊಂಡ್ ಬರ್ತೀರಾ. ಸೊ ಏನ್ ಹೇಳಿದೀನಿ ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಗಮನ ಇರ್ಲಿ. ಹಾಗೆ ಯೂನಿವರ್ಸ್ ಇಂದ ಏನ್ ಬರ್ತಾ ಇದೆ ಮೆಸೇಜಸ್ ಅನ್ನ, ಏನು ನಿಮ್ಗೆ ಹೆಲ್ತ್ ಆಸ್ಪೆಕ್ಟ್ ಇಂದ ಬರ್ತಾ ಇದೆ ಅದನ್ನ ಕೂಡ ನೋಡೋಣ. ಗೈಡೆನ್ಸ್ ಬರ್ತಾ ಇರುವಂತದ್ದು ಬರುವಂತ ದಿನಗಳಲ್ಲಿ ಸ್ವಲ್ಪ ಏನ್ ಮಾಡ್ಬೇಕು,
ಇನ್ನು ಸ್ವಲ್ಪ ನಿಮ್ಮ ಹೆಲ್ತ್ಗಾಗಿ ನೀವೇನ್ ಮಾಡಬೇಕು, ಇನ್ನು ಸ್ವಲ್ಪ ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿಯನ್ನ ಗೇನ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಅದನ್ನ ಮಾಡಿ. ಓಕೆ, ಇದರಿಂದ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನಿಮ್ಮ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ ಅನ್ನೋಂಥದ್ದು. ಪಾಸಿಟಿವ್ ಆಗಿರೋದಕ್ಕೆ ಪ್ರಯತ್ನ ಮಾಡಬೇಕು. ನೆಗೆಟಿವ್ ಥಾಟ್ಸ್ ಅನ್ನ ನಿಮ್ಮಿಂದ ಅವಾಯ್ಡ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ಸ್ವಲ್ಪ ನಿಮ್ಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರಬೇಕು, ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ಏನೇನ್ ನಿಮ್ಗೆ ಗೈಡೆನ್ಸ್ ಬಂದಿದೆ ಇದಕ್ಕಿಂತ ಮುಂಚೆ ಅದನ್ನ ಎಲ್ಲಾನು ನೀವು ಫಾಲೋ ಮಾಡಬೇಕು. ಎಲ್ಲೋ ಹೋದ್ರಿ, ಅನ್ಹೆಲ್ದಿ ಫುಡ್ ಅನ್ನ ತಗೊಂಡ್ರಿ, ಅನ್ಹೆಲ್ದಿ ಥಿಂಗ್ಸ್ ಅನ್ನ ನಿಮ್ಮ ತಲೆಯಲ್ಲಿ ಹಾಕೊಂಡ್ರಿ ಅಂತಂದ್ರೆ ಅಗೇನ್ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಇಂಪ್ರೂವ್ಮೆಂಟ್ ಕಾಣ್ಬೇಕಾದ್ರೆ ಇದನ್ನ ಎಲ್ಲಾನು ನೀವು ಮ್ಯಾನೇಜ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಿದ್ರೆ ನಿಮ್ಮ ಒಂದು ಕರಿಯರ್ ಲೈಫ್ ಅನ್ನ ನಾನು ನೋಡ್ತಾ ಇದ್ದೀನಿ. ಓಕೆ, ಕರಿಯರ್ ಲೈಫ್ ವೈಸ್ ನಾನು ನೋಡ್ತಾ ಇದ್ರೆ ಹೊಸ ಅಪಾರ್ಚುನಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ದುಡ್ಡು ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಮಾಡಬೇಕು ಅಂತ ಎಲ್ಲ ಪ್ರಾಪರ್ ಆಗಿ ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಸ್ಟೆಬಿಲಿಟಿ ಇದೆ ನಿಮ್ಗೆ ದುಡ್ಡಿಂದ, ಫೈನಾನ್ಷಿಯಲಿ ಒಂದು ಸ್ಟೆಬಿಲಿಟಿ ಬಂದಿದೆ. ಬಟ್ ಇನ್ನೂ ಅದನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು, ಎಷ್ಟು ಏನ್ ಮಾಡಬಹುದು, ಆ ದುಡ್ಡಿಂದ ಇನ್ನೂ ಯಾವ ರೀತಿಯಾಗಿ ಬೆಳೆಸಬಹುದು ಅಂತ ಹೇಳಿ ನೀವು ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ. ಅಪಾರ್ಚುನಿಟಿ ಏನ್ ಸರ್ಚ್ ಮಾಡ್ತಾ ಇದ್ದೀರಾ, ಖಂಡಿತ ಬರುವಂತ ದಿನಗಳಲ್ಲಿ ನಿಮ್ಗೆ ಆ ರೀತಿ ಬರಬಹುದು ಖಂಡಿತ. ನಿಮ್ಗೆ ನೋಡಿ, ಇಲ್ಲಿ ಇನ್ನೂ ಒಂದ್ ಏನ್ ಬರ್ತಾ ಇದೆ ಅಂತಂದ್ರೆ ಫೈನಾನ್ಸ್ ವೈಸ್ ನಿಮ್ಗೆ ಏನಾದ್ರೂ ಕರೆಕ್ಟ್ ಆಗಿ ಗೈಡೆನ್ಸ್ ಬೇಕು ಅಂತಂದ್ರೆ, ಯಾರಾದ್ರೂ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಎಲ್ಲಾದ್ರೂ ಅಂತಂದ್ರೆ ನೀವು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ದುಡ್ಡಿದೆ, ಅದನ್ನ ಯಾವ ರೀತಿಯಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನ್ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ. ಬರುವಂತ ದಿನಗಳಲ್ಲಿ ನಿಮ್ಗೆ ಯಾರಾದ್ರೂ ಆ ರೀತಿ ಗೈಡ್ ಮಾಡೋರು ಸಿಗ್ತಾರೆ ನಿಮ್ಗೆ, ನಿಮ್ಮ ಒಂದು ಫೈನಾನ್ಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋಂಥದ್ದು ನನಗೆ ಕಾಣ್ತಾ ಇದೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ನೀವು ಕರೆಕ್ಟ್ ಆಗಿರುವಂತ ಪರ್ಸನ್ ಯಾರು ನಿಮ್ಗೆ ಆ ರೀತಿ ಇದ್ದಾರೆ ಅಂತಂದ್ರೆ ಸ್ವಲ್ಪ ನೀವು ಅವ್ರ ಬಗ್ಗೆ ತಿಳ್ಕೊಂಡು ಅದೇ ರೀತಿ ನಿಮ್ಮ ಲೈಫಲ್ಲಿ ಬರ್ತಾರೆ, ಇಲ್ಲಂತಲ್ಲ, ಅವ್ರು ನಿಮ್ಗೆ ಖಂಡಿತ ಗೈಡ್ ಮಾಡ್ತಾರೆ. ಮತ್ತೆ ನಾನು ನೋಡ್ತಾ ಇರುವಂತದ್ದು, ನಿಮ್ಗೆ ಒಂದು ಪವರ್ ಬರ್ಲಿಕ್ಕೆ ಹೋಗ್ತಾ ಇದೆ. ಆ ಒಂದು ಪವರ್ ಅನ್ನ ಕರೆಕ್ಟ್ ನಾಲೆಜ್ ಮತ್ತೆ ಪವರ್ ಏನ್ ಮಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿ ಯುಟಿಲೈಸೇಷನ್ ಮಾಡ್ತಾ ಇದ್ದೀರಾ. ಮತ್ತೆ ನೀವು ಸ್ಕಿಲ್ಸ್ ಮೇಲೆ ಕೂಡ ವರ್ಕ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ನೀವು ಇದನ್ನ ಇನ್ನೂ ಬೆಟರ್ ವೇ ಅಲ್ಲಿ ನಿಮ್ಮ ಒಂದು ಅಮೌಂಟ್ ಅನ್ನ, ನಿಮ್ಮ ದುಡ್ಡನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮುಂದುವರಿಸಬೇಕು ಅಂತಂದ್ರೆ ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಬರುವಂತ ಅಪಾರ್ಚುನಿಟೀಸ್ ಅನ್ನ ತಗೊಂಡ್ಬಿಟ್ಟು ನಿಮ್ಮ ಒಂದು ಸ್ಕಿಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಬೆಟರ್ ವೇ ಅಲ್ಲಿ ಇನ್ನೂ ಯಾವ ರೀತಿಯಾಗಿ ಮುಂದೆ ನೀವು ಅದನ್ನ ಹೆಚ್ಚಿಗೆ ಮಾಡ್ಕೋಬಹುದು, ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು ನಿಮ್ಮ ದುಡ್ಡನ್ನ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಅನ್ನ ಅನ್ನುವಂಥದ್ದು ನಾನಿಲ್ಲಿ ನೋಡ್ತಾ ಇದ್ದೀನಿ. ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತೀರಾ, ಹಾಗೇನಾದ್ರೂ ನಿಮ್ ತಲೆಯಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ಬರುತ್ತೆ ಅಂತಂದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿ ಒಳ್ಳೇದಾಗತ್ತೆ. ಓಕೆ, ಹಾಗಿದ್ರೆ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತಂದ್ರೆ ನೋಡಿ, ಗೈಡೆನ್ಸ್ ಎಲ್ಲಾನು ನೀವೇ ಮಾಡ್ತೀನಿ ಅಂತ ಹೋಗ್ಲಿಕ್ಕೆ ಹೋಗ್ಬೇಡಿ. ಕೆಲವೊಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತಗೊಳ್ಳಿ, ಕೆಲವೊಂದಿಷ್ಟು ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ಅಂತ ಹೇಳಿ ಇಲ್ಲಿ ಬರ್ತಾ ಇರುವಂತದ್ದು. ನೀವೇನ್ ಮಾಡ್ತೀರಾ, ಎಲ್ಲಾನು ನಾನೇ ಮಾಡ್ಬೇಕು. ಇವಾಗ ಇರುವಂತ ಸಿಚುವೇಶನ್ ಯಾವ ರೀತಿ ಇದೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಇವಾಗ ಎಲ್ಲಾ ನಾವೇ ಮಾಡ್ತೀವಿ ಅನ್ನೋದಕ್ಕಿಂತ ಕೆಲವೊಂದಿಷ್ಟು ಜನ ಎಕ್ಸ್ಪರ್ಟ್ ಇರ್ತಾರೆ, ಅವ್ರಿಗೆ ನೀವು ಕೊಟ್ರೆ ತುಂಬಾ ಸ್ಮಾರ್ಟ್ ಆಗಿ ಅವರು ಏನ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಹಾಗಾಗಿ ನಿಮ್ಗೆ ತೊಂದರೆ ಆಗೋದಿಲ್ಲ. ಇಲ್ಲ ನೀವೇ ಮಾಡ್ತೀನಿ ಅಂತ ಹೊರಟ್ರೆ ನಿಮ್ಗೆ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಏನಾದ್ರೂ ಸ್ಟ್ರೆಸ್ ಆಗುವಂತದ್ದಾಗತ್ತೆ, ಓವರ್ಲೋಡ್ ಆಗಿದೆ ಅಂತ ನಿಮ್ಗೆ ಫೀಲ್ ಆಗುವಂತದ್ದಾಗತ್ತೆ. ಬರುವಂತ ದಿನಗಳಲ್ಲಿ ತಗೊಂಡಿರುವಂತ ಕೆಲಸ ಪೂರ್ತಿ ಮಾಡ್ತೀನ ಅನ್ನುವಂತ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುವಂತ ಚಾನ್ಸಸ್ ಬರುತ್ತೆ. ಹಾಗಾಗಿ ಅದೆಲ್ಲಾನು ಆಗ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು, ಸೊ ನೀವು ಅದನ್ನ ಕರೆಕ್ಟ್ ವೇ ಅಲ್ಲಿ ಉಪಯೋಗಿಸಿ, ನಿಮ್ಗೆ ಇರುವಂತ ನಾಲೆಜ್ ಅನ್ನ ಕರೆಕ್ಟ್ ವೇ ಅಲ್ಲಿ ಉಪಯೋಗಿಸಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಯಾರ್ದಾದ್ರೂ ಹೆಲ್ಪ್ ತಗೊಳ್ಳಿ, ನೀವೇ ಮಾಡ್ತೀನಿ ಅಂತ ಹೋಗ್ಬೇಡಿ ಅಂತ ಯೂನಿವರ್ಸ್ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದೆ ನಿಮ್ಗೆ. ಇಲ್ಲಾಂದ್ರೆ ತುಂಬಾ ಬರ್ಡನ್ ಫೀಲ್ ಮಾಡ್ಕೊಳ್ತೀರಾ, ಎನರ್ಜಿ ಡ್ರೈನ್ ಔಟ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ. ಅಫ್ಕೋರ್ಸ್ ಆಗುತ್ತೆ, ಯಾಕಂತಂದ್ರೆ 10 ಜನ ಮಾಡುವಂತ ಕೆಲಸ ನೀವು ಒಬ್ರೇ ಮಾಡ್ತೀನಿ ಅಂತ ಹೊರಟಾಗ ಅದು ಹಾಗೆ ಆಗತ್ತೆ ಅಲ್ವಾ. ಅದ್ರ ಬಗ್ಗೆ ನಿಮ್ಗೆ ಗಮನ ಇರ್ಲಿ.
ಇನ್ನು ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ಒಂದ್ಸಾರಿ ನಾನು ನೋಡ್ತಾ ಇದ್ದೀನಿ. ರಿಲೇಶನ್ಶಿಪ್ ವೈಸ್ ಏನಿದೆ, ತುಂಬಾ ಮೆಚೂರ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಂದ್ ಸಾರಿ ತುಂಬಾ ನಾವೇನ್ ಮಾಡ್ತೀವಿ, ಆ ಕನೆಕ್ಷನ್ ಅನ್ನ ಫೀಲ್ ಮಾಡ್ಕೋತೀವಿ. ಅದೇ ರೀತಿ ನೀವು ಇವಾಗ ಕನೆಕ್ಷನ್ ಅನ್ನ ಫೀಲ್ ಮಾಡ್ಕೊಳ್ತಾ ಇದ್ದೀರಿ ನಿಮ್ಮ ಪಾರ್ಟ್ನರ್ ಜೊತೆಗೆ. ಮತ್ತೆ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಜೊತೆಗೆ ಸ್ಟ್ರಾಂಗ್ ಬಾಂಡಿಂಗ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಜೊತೆಗೆ ಅನ್ನುವಂಥದ್ದು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಾಗಾಗಿ ಇಬ್ಬರ ನಡುವೆ ಏನಾಗ್ತಾ ಇದೆ, ಒಂದು ಸ್ಟ್ರಾಂಗ್ ಕನೆಕ್ಷನ್ ಬಿಲ್ಡ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಆಲ್ರೆಡಿ ಆ ಒಂದು ಕನೆಕ್ಷನ್ ಬಿಲ್ಡ್ ಆಗಿದೆ ಅಂತ ಹೇಳಿ ಅನ್ಬಹುದು. ನೀವು ಅವ್ರ ಜೊತೆಗೆ ಎಂಗೇಜ್ ಆಗಿರ್ತೀರಾ, ಎಲ್ಲಾದ್ರೂ ಹೋಗುವಂತದ್ದು ಅಥವಾ ಏನ್ ಕಮಿಟ್ಮೆಂಟ್ ಕೊಟ್ಟಿರ್ತೀರಾ ಅದನ್ನ ನಿಭಾಯಿಸುವಂತದ್ದು ಎಲ್ಲಾನು ಮಾಡ್ತೀರಾ ಅನ್ನುವಂಥದ್ದು ನನ್ಗೆ ಇಲ್ಲಿ ಅನಿಸ್ತಾ ಇದೆ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಏನಾಗಬಹುದು ಅದನ್ನ ಕೂಡ ಒಂದ್ಸಾರಿ ಇಲ್ಲಿ ನೋಡೋಣ, ಏನಾಗಬಹುದು ಅಂತ ಹೇಳಿ. ಬರುವಂತ ದಿನಗಳಲ್ಲಿ ನೀವು ತುಂಬಾ ಮೆಚೋರಿಟಿಯಿಂದ ಬಿಹೇವ್ ಮಾಡ್ತೀರಾ. ನಾನು ಮೊದಲೇ ಹೇಳಿದೆ ನಿಮ್ಗೆ, ಇವಾಗ್ಲೇನು ಅಷ್ಟೇ ಕಾಣ್ತಾ ಇದೆ. ತುಂಬಾ ಫ್ಯಾಷನೇಟ್ ಆಗಿರ್ತೀರಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ, ಅಡ್ವೆಂಚರಸ್ ಆಗಿರ್ತೀರಾ, ತುಂಬಾ ಬೋಲ್ಡ್ ಆಗಿರ್ತೀರಾ ಅನ್ನುವಂಥದ್ದು. ಲೈಕ್ ರಿಲೇಶನ್ಶಿಪ್ ವೈಸ್ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಹೈ ಆಗಿರುತ್ತೆ ನಿಮ್ಗೆ. ಓಕೆ, ಆಲ್ರೆಡಿ ಪಾಸಿಟಿವ್ ಕಾರ್ಡೇ ಇಲ್ಲಿ ಬರ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ಹಾಗಾಗಿ ಯಾವುದೇ ರೀತಿ ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಿದ್ರೆ ಗೈಡೆನ್ಸ್ ಏನ್ ಬರ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈಗೋಸ್ಟಿಕ್ ಆಗಿ ನಡ್ಕೊಳಿಕ್ ಹೋಗ್ಬೇಡಿ ಅನ್ನುವಂಥದ್ದು. ನಿಮ್ಗೆ ಅಗ್ರೆಷನ್ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸಿಟ್ ಬರುತ್ತೆ ನಿಮ್ಗೆ. ಓಕೆ, ನನ್ನನ್ನೇ ರಿಸ್ಟ್ರಿಕ್ಟೆಡ್ ಮೋಡ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಲೈಕ್ ನನ್ನನ್ನೇ ಕೇಳಿ ಮಾಡ್ಬೇಕಾಗಿತ್ತು, ನನ್ನನ್ನ ಯಾಕೆ ಒಂದ್ ಮಾತು ಕೇಳಲಿಲ್ಲ, ನಿಮ್ಮಷ್ಟಕ್ಕೆ ತಿಳಿದಿದ್ದು ನೀವು ಯಾಕೆ ಮಾಡ್ತೀರಾ, ಈ ರೀತಿ ಎಲ್ಲ ಬಿಹೇವಿಯರ್ ಅನ್ನ ಸ್ವಲ್ಪ, ಈ ಚೈಲ್ಡಿಶ್ ಬಿಹೇವಿಯರ್ ಅನ್ನ ಸ್ವಲ್ಪ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಯೂನಿವರ್ಸಿಟಿ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತಾ ಇರುವಂತದ್ದು. ಅದನ್ನ ಮಾತ್ರ ನೀವು ಮಾಡಿ. ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಅಂತ ಅನಿಸ್ತಾ ಇಲ್ಲ. ಸ್ವಲ್ಪ ನಿಮ್ಮ ಒಂದು ಪರ್ಸನಲ್ ಕೇರ್ ಏನಿದೆ ಅದನ್ನ ಮಾಡ್ಕೊಂಡು ಹೋಗಿ ಹೆಲ್ತ್ ವೈಸ್. ಹೋಪ್ ಸೊ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.